1901 ಜುಲೈ 6ರಂದು ಕೋಲ್ಕತ್ತಾದಲ್ಲಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಜನ್ಮ ಆಯಿತು. ತಂದೆಯ ಹೆಸರು ಆಶುತೋಷ್ ಮುಖರ್ಜಿ. ಕೋಲ್ಕತ್ತಾ ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ರು. ತಾಯಿ ಜೋಗಮಯಿ ದೇವಿ ಗೃಹಿಣಿಯಾಗಿದ್ರು. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಅವರು 1906ರಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಪ್ರಾರಂಭ ಮಾಡಿದ್ರು. 1914ರಲ್ಲಿ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕೋಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ 1921ರಲ್ಲಿ BA ಡಿಗ್ರಿ ಇಂಗ್ಲಿಷ್ನಲ್ಲಿ ಕಂಪ್ಲೀಟ್ ಮಾಡಿದ್ರು. 1922 ಏಪ್ರಿಲ್ 16ರಂದು ಸುಧಾದೇವಿ ಅವರೊಂದಿಗೆ ವಿವಾಹವಾಯಿತು. ವಿವಾಹದ ನಂತರವೂ ತಮ್ಮ ವಿದ್ಯಾಭ್ಯಾಸ ಮುಂದುವರಿಕೆ ನಡೆಸಿದ್ರು. 1923ರಲ್ಲಿ ಬಂಗಾಲಿ ಭಾಷೆಯಲ್ಲಿ MA ಪದವಿ ಪಡೆದರು. 1924ರಲ್ಲಿ ಕಾನೂನು ಪದವಿ ಪಡೆದರು. ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ವಕೀಲಿ ವೃತ್ತಿ ಶುರು ಮಾಡಿಕೊಂಡ್ರು. ತಂದೆಯ ಮರಣದ ನಂತರ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರು ಆದರು. 1926ರಲ್ಲಿ ಇಂಗ್ಲೆಂಡಿನಲ್ಲಿ ಬ್ಯಾರಿಸ್ಟರ್ ಪದವಿ ಪಡೆದರು. ಇಂಗ್ಲೆಂಡಿನಲ್ಲೇ ನಡೆದಿರುವಂತಹ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ಸಮ್ಮೇಳನದ ಪ್ರತಿನಿಧಿಯಾದರು. 1927ರಲ್ಲಿ ಇಂಗ್ಲೆಂಡಿನ ಬಾರ್ ಕೌನ್ಸಿಲಿನ ಸದಸ್ಯರಾದರು. 1929ರಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಮೊದಲ ಬಾರಿಗೆ ಬಂಗಾಳದ ವಿಧಾನ ಪರಿಷತ್ ಸದಸ್ಯರಾದರು. 1930ರಲ್ಲಿ ಅದಕ್ಕೆ ರಾಜೀನಾಮೆ ಕೊಟ್ಟರು ಮತ್ತು ಸ್ವತಂತ್ರ ಸ್ಪರ್ಧಿಯಾಗಿ ಪುನಃ ಗೆಲುವು ಸಾಧಿಸಿದರು. 1934ರಲ್ಲಿ ತಮ್ಮ 33ನೇ ವಯಸ್ಸಿಗೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದ ಅತ್ಯಂತ ಕಿರಿಯ ವಯಸ್ಸಿನ ಉಪಕುಲಪತಿಗಳಾಗಿ ನೇಮಕ ಆದರು.